ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆಯೇ ಅಸಿಂಧು ಅಂತ ಹೇಳಿ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶ ಹೊರಡಿಸಿದೆ. ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಸಲ್ಲಿಸಿದ ತಕರಾರು ಅರ್ಜಿ ವಿಚಾರಣೆ ನಡೆಸಿ ಆದೇಶ ಕಾಯ್ದಿರಿಸಿದ್ದ ಹೈಕೋರ್ಟ್ ತೀರ್ಪು ಪ್ರಕಟಿಸಿದೆ. ಬಿಕ್ಲಶಿವ ಕೊಲೆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಸಂಬಂಧಿತ ತನಿಖೆ ಚುರುಕಾಗಿದೆ. ವೈಯಕ್ತಿಕ ಕಾರಣಕ್ಕಾಗಿ ಕೋರಿ ಬೈರತಿ ಬಸವರಾಜ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಸಿಐಡಿ ಸಿದ್ಧತೆ ನಡೆಸಿದೆ. ಸಿಐಡಿ ಅಧಿಕಾರಿಗಳು ವೈದ್ಯರ ಮಾಹಿತಿ ಕೇಳಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಿಐಡಿ ಬೈರತಿಗೆ ಹೋಟೆಲ್ ಊಟ ಒದಗಿಸ್ತಾ ಇದ್ದು ವೈದ್ಯರ ಅಭಿಪ್ರಾಯದೊಂದಿಗೆ ಆಕ್ಷೇಪಣೆ ಸಲ್ಲಿಸಲು ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಇದರಿಂದ ಈ ಪ್ರಕರಣ ತನಿಖೆ ಪ್ರಗತಿಯಲ್ಲಿದ್ದು ನ್ಯಾಯಾಂಗ ಪ್ರಕ್ರಿಯೆಗೂ ಸಿಐಡಿ ಸಿದ್ಧತೆ ನಡೆಸ್ತಾ ಇದೆ. ಬೆಂಗಳೂರಿನಲ್ಲಿ ಸೈಬರ್ ವಂಚಕರ ಹಾವಳಿ ಮಿತಿ ಮೀರಿದೆ. ನಗರ ಪೊಲೀಸ್ ಆಯುಕ್ತರನ್ನು ನಂಬಿಸಿ ಸೈಬರ್ ವಂಚಕರು ವಂಚನೆ ನಡೆಸ್ತಾ ಇದ್ದಾರೆ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆ ರಚಿಸಿ ಗಣ್ಯರ ಜೊತೆ ಇರುವ ಫೋಟೋಗಳನ್ನು ಪೋಸ್ಟ್ ಮಾಡುವ ಮೂಲಕ ಜನರನ್ನ ಮೋಸ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಹಿಂದಿ ಹೆಸರಿನ ಖಾತೆ ರಚಿಸಿ ತಪ್ಪು ಸಂದೇಶಗಳನ್ನು ಕಳುಹಿಸಿ ದಾರಿ ತಪ್ಪಿಸ್ತಾ ಇದ್ದಾರೆ. ಸದ್ಯ ಈ ಸಂಬಂಧ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬಿಕ್ಲಶಿವ ಕೊಲೆ ಪ್ರಕರಣದಲ್ಲಿ ತನಿಖೆ ಚುರುಕುಗೊಳಿಸಲಾಗಿದೆ. ಸಿಐಡಿ ತಂಡ ಈಗ ಇನ್ನಿಬ್ಬರು ಪ್ರಮುಖ ಆರೋಪಿಗಳನ್ನ ವಶಕ್ಕೆ ಪಡೆಯಲು ಸಿದ್ಧತೆ ನಡೆಸ್ತಾ ಇದೆ. ಬಾಡಿ ವಾರೆಂಟ್ ಮೇಲೆ A1 ಜಗ್ಗನನ್ನ ವಶಕ್ಕೆ ಪಡೆಯಲು ಸಿದ್ಧತೆ ಮಾಡಿಕೊಂಡಿದ್ದು, ಜಗ್ಗನ ಜೊತೆಗೆ ನಿಕಟ ಸಂಪರ್ಕ ಹೊಂದಿದ್ದ ಬೈರತಿ ಬಸವರಾಜ್ ಈಗ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಕೊಲೆಗೆ ನೇರ ಪಾತ್ರರಾಗಿದ್ದ A4 ಕಿರಣ್ ಕೂಡ ವಶಕ್ಕೆ ಪಡೆಯಲು ಸಿದ್ಧತೆ ನಡೀತಾ ಇದೆ. ಇನ್ನು ಮಾಲೂರಿನ ಟೇಕಲ್ ಸುಪಾರಿ ಗ್ಯಾಂಗ್ನ ಕರೆಸಿದ್ದ ಕೂಡ ಕಿರಣ್ ಎಂಬುದು ತನಿಖೆಯಲ್ಲಿ ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಕಿರಣ್ ಮತ್ತು ಜಗನನ್ನ ವಶಕ್ಕೆ ಪಡೆದು ವಿಚಾರಣೆ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಪುಂಡರ ಹಾವಳಿ ಹೆಚ್ಚಾಗಿದ್ದು ಬಸವನಗುಡಿ ಫ್ಲೈ ಓವರ್ ಬಳಿ ಮತ್ತೆ ಬೈಕ್ ಸ್ಟಂಟ್ಗಳ ಹಾವಳಿ ಬೆಳಕಿಗೆ ಬಂದಿದೆ. ಕೆಲವು ಯುವಕರು ಖಾಲಿ ರಸ್ತೆ ಕಂಡು ಅಲ್ಲಿ ಸ್ಟಂಟ್ ಮಾಡ್ತಿದ್ದಾರೆ. ಹೆಲ್ಮೆಟ್ ಇಲ್ಲದೆ ಅಕ್ಕಪಕ್ಕದವರ ಚಿಂತೆ ಮಾಡದೆ ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಹಲವಾರು ಬಾರಿ ಸಾಲು ಸಾಲು ಸ್ಟಂಟ್ಗಳು ನಡೆದರೂ ಸ್ಥಳೀಯ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ಬಸವನಗುಡಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದೆ. ಬಸ್ ಮತ್ತು ಆಟೋ ಚಾಲಕರ ನಡುವೆ ನಡು ರಸ್ತೆಯಲ್ಲೇ ಬಡಿದಾಡಿಕೊಂಡಿದ್ದಾರೆ. ಹುಬ್ಬಳ್ಳಿಯ ನೂರಾಣಿ ರಸ್ತೆಯ ಆಶ್ರಯ ಲಾಡ್ಜ್ ಬಳಿ ಈ ಘಟನೆ ನಡೆದಿದೆ. ಎದುರು ಬದರಾಗಿ ಬಂದು ನಿಂತ ಎರಡು ವಾಹನಗಳ ನಡುವೆ ದಾರಿ ಬಿಡುವ ವಿಚಾರಕ್ಕೆ ಗಲಾಟೆ ಆರಂಭವಾಗಿದೆ. ಬಳಿಕ ಬಸ್ ಚಾಲಕ ಮತ್ತು ಆಟೋ ಚಾಲಕರ ನಡುವೆ ಮಾತಿನ ಚಕಮಕಿಯಿಂದ ಏಕಾಏಕಿ ಮಾರಾಮಾರಿ ನಡೆದಿದೆ. ಇಬ್ಬರು ಚಾಲಕರು ನಡು ರಸ್ತೆಯಲ್ಲೇ ಕೈ ಮಿಲಾಯಿಸಿದ್ದು ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಗಲಾಟೆ ಬಿಡಿಸಲು ಸ್ಥಳೀಯರು ಹರಸಾಹಸ ಪಟ್ಟಿದ್ದಾರೆ. ಈ ಘಟನೆ ಹುಬ್ಬಳ್ಳಿ ಉಪನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಸಂಚಾರಿ ವ್ಯವಸ್ಥೆ ನೋಡಿಕೊಳ್ಳಬೇಕಾದ ಉತ್ತರ ಸಂಚಾರಿ ಪೊಲೀಸರು ಸ್ಥಳದಲ್ಲಿ ಕಾಣಿಸದಿದ್ದರಿಂದ ಕೆಲಕಾಲ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ಶಿವರಾತ್ರಿ ಹಬ್ಬದ ನಂತರ ಪ್ರಯಾಣಿಕರಿಗೆ ಶಾಕ್ ನೀಡುವಂತೆ ಕೆಎಸ್ಆರ್ಟಿಸಿ ಲಗೇಜ್ ದರವನ್ನು ಪರಿಷ್ಕರಿಸಿದೆ. ಜನವರಿ 2025ರಲ್ಲಿ ಬಸ್ ಟಿಕೆಟ್ ದರ ಹೆಚ್ಚಿಸಿದ ಕೆಎಸ್ಆರ್ಟಿಸಿ ಇದೀಗ ಲಗೇಜ್ ದರವನ್ನು ಏರಿಸಿದೆ. 2021ರಲ್ಲಿ ಕೊನೆಯ ಬಾರಿ ಲಗೇಜ್ ದರ ಪರಿಷ್ಕರಣೆ ಮಾಡಲಾಗಿತ್ತು. ಡೀಸೆಲ್ ಬೆಲೆ, ಸಿಬ್ಬಂದಿ ವೇತನ ಹಾಗೂ ಇತರ ಕಾರ್ಯಾಚರಣಾ ವೆಚ್ಚಗಳ ಏರಿಕೆಯನ್ನು ಸರಿದೂಗಿಸಲು ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಸದ್ಯ ಲಗೇಜ್ ಎಲ್ಲಾ ರಾಜ್ಯ ಸಾರಿಗೆ ನಿಗಮಗಳಿಗೆ ಈ ದರ ಏರಿಕೆ ಅನ್ವಯವಾಗಲಿದೆ. ಜೇಸಿ ಚಿತ್ರದಲ್ಲಿ ನಟಿಸಿರುವ ಹೀರೋ ಪ್ರಖ್ಯಾತ್ ವೀರೇಶ್ ಥಿಯೇಟರ್ ಬಳಿ ಸಾರ್ವಜನಿಕ ಸ್ಥಳದಲ್ಲಿ ಲಾಂಗ್ ಹಿಡಿದಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಈ ಲಾಂಗ್ ಅನಾಮಿಕ ವ್ಯಕ್ತಿ ನೀಡಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಆದರೆ ಪ್ರಖ್ಯಾತ್ ಲಾಂಗ್ ಹಿಡಿದ ದೃಶ್ಯಕ್ಕೆ ಪೊಲೀಸ್ ಕೇಸ್ ದಾಖಲಾಗುವ ಸಾಧ್ಯತೆಯ ಮೇಲೆ ಪ್ರಶ್ನೆಗಳು ಉದ್ಭವಿಸಿದೆ. ಇಂದು ನಟ ದರ್ಶನ್ಗೆ 49ನೇ ವರ್ಷದ ಹುಟ್ಟುಹಬ್ಬ. ಆದರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ಗೆ ಈ ಬಾರಿ ಹುಟ್ಟುಹಬ್ಬದ ಸಂಭ್ರಮ ಇಲ್ಲ. ಡಿ ಬಾಸ್ ಅನುಪಸ್ಥಿತಿಯಲ್ಲಿ ಅಭಿಮಾನಿಗಳು ಬರ್ತ್ಡೇ ಆಚರಿಸಿದ್ದಾರೆ. ಈ ಮಧ್ಯೆ ಜೈಲಿನಲ್ಲಿರೋ ಅಪ್ಪನಿಗೆ ಬರ್ತ್ಡೇ ವಿಶ್ ಮಾಡಿ ಮಗ ವಿನೀಶ್ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದಾನೆ. ಅಪ್ಪನ ಜೊತೆಗಿನ ಫೋಟೋ ಹಂಚಿಕೊಂಡು ಹ್ಯಾಪಿ ಬರ್ತ್ಡೇ ಪಪ್ಪ, ಐ ಲವ್ ಯು, ಐ ಮಿಸ್ ಯು ಅಂತ ವಿನೀಶ್ ಪೋಸ್ಟ್ ಹಾಕಿದ್ದಾನೆ. ಜೈಲಿನಲ್ಲಿರುವ ಅಪ್ಪನಿಗಾಗಿ ವಿಡಿಯೋ ಪೋಸ್ಟ್ ಮಾಡಿ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ ಕೂಡ ಬರ್ತ್ಡೇ ವಿಶ್ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಫೋಟೋ ಹಂಚಿಕೊಂಡಿದ್ದಾರೆ.
ನಟ ದರ್ಶನ್ ಬರ್ತ್ಡೇ ಹಿನ್ನೆಲೆ ಆರ್ಆರ್ ನಗರದ ನಟ ದರ್ಶನ್ ಅವರ ನಿವಾಸದ ಮುಂದೆ ಭಾರೀ ಭದ್ರತೆ ಆಯೋಜಿಸಲಾಗಿದೆ. ದರ್ಶನ್ ಬರ್ತ್ಡೇ ಆಚರಣೆಗಾಗಿ ಅಭಿಮಾನಿಗಳ ದಂಡು ಮನೆಯತ್ತ ಸಾಗ್ತಾ ಇದ್ರು. ಪೊಲೀಸರು ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕಿದ್ರು. ಅಭಿಮಾನಿಗಳು ನಮ್ಮ ಬಾಸ್ ಯಾರು, ಚಾಲೆಂಜಿಂಗ್ ಸ್ಟಾರ್ ಅಂತ ಘೋಷಣೆ ಕೂಗಿದ್ದಾರೆ. ದರ್ಶನ್ ನಿವಾಸದ ಎದುರು ಬ್ಯಾರಿಕೇಡ್ ಹಾಕಿ ಭದ್ರತೆಗಾಗಿ ಪೊಲೀಸ್ ಬಿಗಿ ವ್ಯವಸ್ಥೆ ನಡೆಸಿದ್ದಾರೆ. ಬೆಂಗಳೂರಲ್ಲಿ ದರ್ಶನ್ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಅಭಿಮಾನಿಗಳ ಹುಚ್ಚಾಟ ಜೋರಾಗಿದ್ದು ಪೊಲೀಸರು ದರ್ಶನ್ ನಿವಾಸದ ಬಳಿ ಸಂಭ್ರಮಕ್ಕೆ ಬ್ರೇಕ್ ಹಾಕಿದ್ರು. ಬೆಳಗ್ಗೆಯಿಂದಲೇ ಡಿ ಬಾಸ್ ಅಭಿಮಾನಿಗಳು ನಿವಾಸದ ಬಳಿ ಫ್ಯಾನ್ಸ್ಗಳು ದಂಡು ಸೇರಿದ್ದಾರೆ. ಕೆಲವು ಅಭಿಮಾನಿಗಳು ಮದ್ಯಪಾನ ಮಾಡಿಕೊಂಡು ಪೊಲೀಸ್ ಸೂಚನೆಗಳನ್ನ ಅಣಕ ಮಾಡದೆ ಮನೆ ಬಳಿಯೇ ಕಿರಿಕಿರಿ ಮಾಡಿದ್ರು. ಈ ವೇಳೆ ಒಬ್ಬ ಅಭಿಮಾನಿ ಕಪಾಳ ಮೋಕ್ಷಗೊಂಡಿದ್ದಾರೆ. ಇನ್ನೊಂದೆಡೆ ಬೆಳಗ್ಗೆಯಿಂದ ಸುಂಕದ ಕಟ್ಟೆಯಲ್ಲಿ ಪೂಜೆ ಪುನಸ್ಕಾರ, ಡಿ ಬಾಸ್ ಬಿಡುಗಡೆಗಾಗಿ ಅಭಿಮಾನಿಗಳ ಪ್ರಾರ್ಥನೆ ಮತ್ತು ಮೃತ್ಯುಂಜಯ ಹೋಮ ನಡೀತಾ ಇತ್ತು. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ A1 ಆರೋಪಿ ಪವಿತ್ರ ಗೌಡಗೆ ಜೈಲೇ ಗತಿ. ಪವಿತ್ರ ಗೌಡ ಜಾಮೀನು ಅರ್ಜಿ ವಜಾ ಆಗಿದ್ದು ದರ್ಶನ್ ಬರ್ತ್ಡೇ ದಿನವೇ ಬಿಗ್ ಶಾಕ್ ಸಿಕ್ಕಿದೆ. 57ನೇ ಸೆಷನ್ ಕೋರ್ಟ್ನಿಂದ ಆದೇಶ ಬಂದಿದ್ದು ಮಗಳ ಬೋರ್ಡ್ ಪರೀಕ್ಷೆ ಹಿನ್ನೆಲೆಯಲ್ಲಿ ಜಾಮೀನು ಕೊಡಿ ಅಂತ ಪವಿತ್ರ ಗೌಡ ಅರ್ಜಿ ಸಲ್ಲಿಸಿದ್ರು. ಪರೀಕ್ಷೆ ಸಮಯದಲ್ಲಿ ಮಗಳ ಜೊತೆ ಇರಲು ಮನವಿ ಮಾಡಿದ್ರು. ಆದರೆ ಸೆಷನ್ ಕೋರ್ಟ್ ವಿಚಾರಣೆ ನಡೆಸಿ ಪವಿತ್ರ ಗೌಡ ಅರ್ಜಿ ವಜಾಗೊಳಿಸಿದೆ. ಬೆಂಗಳೂರು ಮಹದೇವಪುರದ ಕಿತ್ತಗನೂರು ಹಳೆಹಳ್ಳಿ ರಸ್ತೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ದಂಪತಿ ಮತ್ತು 2 ವರ್ಷದ ಮಗು ಕುಳಿತಿರುವ ಬೈಕ್ಗೆ ಹಿಂದಿನಿಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಮಗು ಕೆಳಗೆ ಬಿದ್ದು ಕಾರು ಮೇಲೆ ಹರಿದಿದೆ. ತಾಯಿ ತಂದೆ ಎದುರೇ ಕಣ್ಣು ಮುಚ್ಚಿದೆ. 2 ವರ್ಷದ ಮಗು ಸ್ಥಳದಲ್ಲೇ ಮೃತಪಟ್ಟಿದೆ. ಕಳೆದ 6 ತಿಂಗಳಿನಿಂದ ರಸ್ತೆಯ ದುರಸ್ತಿ ಕಾಮಗಾರಿ ನಡೀತಾ ಇದ್ದು ಸಾರ್ವಜನಿಕರು ಹಲವು ಬಾರಿ ದೂರು ಕೊಟ್ಟರು ಸಹ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್. ಇನ್ನು ಸ್ಥಳೀಯರು ರಸ್ತೆ ಸರಿಪಡಿಸಲು ಪ್ರತಿಭಟನೆ ನಡೆಸಿದ್ದಾರೆ ಮತ್ತು ಇನ್ನೊಂದು ಅಮಾಯಕ ಜೀವ ಹಾಳಾಗದಂತೆ ತಕ್ಷಣ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಮುಂಬರುವ ಚುನಾವಣೆಗೆ ಜೆಡಿಎಸ್ ಸಜ್ಜಾಗ್ತಿದೆ ಅಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು ಉತ್ತರ ಕರ್ನಾಟಕದಲ್ಲಿ ಫೆಬ್ರವರಿ 27ಕ್ಕೆ ಜನತಾ ಸಮಾವೇಶ ನಡೆಯಲಿದೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ಇರುತ್ತೆ. ದೊಡ್ಡ ಮಟ್ಟದಲ್ಲಿ ಸಮಾವೇಶ ಆಯೋಜನೆ ಮಾಡಲಿದ್ದೇವೆ. ಪೂರ್ವಭಾವಿ ಸಭೆ ಜೊತೆ ಸ್ಥಳ ವೀಕ್ಷಣೆ ಮಾಡಲು ಹೊರಟಿದ್ದೇವೆ ಅಂತ ಹೇಳಿದರು. ಬೆಂಗಳೂರು ಕೆಆರ್ ಪುರಂ ಬಿಎಂಟಿಸಿ ನಿಲ್ದಾಣದಲ್ಲಿ ಶಕ್ತಿ ಯೋಜನೆ ಪದೇ ಪದೇ ದುರ್ಬಳಕೆ ಆಗ್ತಿರೋದು ಬೆಳಕಿಗೆ ಬಂದಿದೆ. ತಮಿಳುನಾಡು ಮೂಲದ ವೃದ್ಧೆ ಕಳೆದ ಹಲವು ತಿಂಗಳಿನಿಂದ ಉಚಿತ ಬಸ್ ಓಡಾಟ ಯೋಜನೆ ದುರ್ಬಳಕೆ ಮಾಡ್ತಾ ಇದ್ದಾಳೆ. ವೃದ್ಧೆ ಮೊದಲು ನನ್ನ ಬಳಿ ಕಾರ್ಡ್ ಇಲ್ಲ, ಬೇರೆ ರಾಜ್ಯದಲ್ಲಿದೆ ಅಂತ ಹೇಳಿ ತಾನು ಓಡಾಡಲು ಅರ್ಹತೆ ಇಲ್ಲದೆ ಹೋದ್ರು. ನಂತರ ಮಗಳ ಆಧಾರ್ ಕಾರ್ಡ್ ಬಳಸಿಕೊಂಡು ಉಚಿತ ಟಿಕೆಟ್ ಪಡೆದಿದ್ದಾರೆ. ಈ ದೃಶ್ಯವನ್ನ ಬಿಎಂಟಿಸಿ ನಿರ್ವಾಹಕ ವಿಡಿಯೋ ಮಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮಗಳ ಆಧಾರ್ ಕಾರ್ಡ್ ಅಲ್ಲಿ ನೀನು ಓಡಾಡ್ತಾ ಇದೀಯಾ? ಹೌದು, ನಮ್ಗೆ ವಯಸ್ಸಾಯ್ತು, ನಮ್ಮ ಆಧಾರ್ ಕಾರ್ಡ್ ಇಲ್ಲಿ ಇಲ್ಲ. ನಾನು ಅವ್ರ ಹತ್ರ ಏನೇ ಖರ್ಚಾದ್ರೆ ಸರಿ ನಿಮ್ ಬಸ್ ಅಲ್ಲಿ ಇದಾನೆ ಮನೆ ಹೇಳಿದ್ರು ಕೊಡಬೇಡ ಬಿಡಿ. ನಿಮ್ ಮಗಳ ಆಧಾರ್ ಕಾರ್ಡ್ ಎಷ್ಟು ದಿವಸ ಓಡಾಡ್ತಾ ಇದೀಯಾ? ನಿಮ್ಗೇನು ಅಷ್ಟು ಪ್ರಾಬ್ಲಮ್? ಮಗಳ ಆಧಾರ್ ಕಾರ್ಡ್ ಓಡಾಡ್ತಾ ಇದೀಯಾ? ಅಷ್ಟು ಟಿಕೆಟ್ಗೂ ನಿಮ್ಗೇನು ಅಂತ ಕೇಳ್ತಾರೆ. ಈಗ ಯಾರ ಆಧಾರ್ ಕಾರ್ಡ್ ಅಲ್ಲಿ ಓಡಾಡ್ತಾ ಇದೀಯಾ? ಯಾರ ನಮ್ಮ ಮಗಳ್ದಾನೆ ಹೇಳ್ತಾನು. ಎಷ್ಟು ದಿವಸದಿಂದ ಓಡಾಡ್ತಾ ಇದೀಯಾ? ಎಷ್ಟು ದಿವಸದಿಂದ ಓಡಾಡ್ತಾ ಇದೀಯಾ? ಎಷ್ಟು ದಿವಸದಿಂದ ಓಡಾಡ್ತಾ ಇದೀಯಾ? ಎಷ್ಟು ವರ್ಷ ಫ್ರೀ ಬರ್ತದೆ ಅಷ್ಟು ವರ್ಷದಿಂದ ನಾನು ಹೇಳ್ಬಿಟ್ಟು ಸರಿ ಅಮ್ಮ ನೀವು ಹೋಗಿ ಬಸ್ ಅಲ್ಲಿ ಏನು ಎಲ್ಲಾರ್ಗು ಫ್ರೀ ಹೋಗ್ತಾರೆ. ನಿಮ್ ವಯಸ್ಸಾನವರು ನಿಮ್ಗೆ ಆಧಾರ್ ಕಾರ್ಡ್ ಇಲ್ಲಿ ಇಲ್ಲ ಹೇಳಿ. ಯಾರು ಹೇಳಿದ್ರು ನಿನಗೆ ಓಡಾಡಕ್ಕೆ? ಯಾರು ಹೇಳಿದ್ರು ಓಡಾಡಕ್ ಬಸ್ಸಲ್ಲಿ ಫ್ರೀ ಆಗಿ? ಏನ್ ನಿಮ್ಮಿಂದ ಕಂಟ್ರೋಲ್ ನಿಮ್ ಮಾಡಿದ್ವಾ? ನಾವ್ ಮತ್ತೆ ಆಧಾರ್ ಕಾರ್ಡ್ ನಮ್ಮ ಮಗಳ್ದಾನೆ ಹೇಳ್ತಾನು. ಮಗಳ ಹಿರಿಯೂರು ಕಾಂಗ್ರೆಸ್ ಮುಖಂಡನ ಮೇಲೆ ಹಿರಿಯೂರು ಗ್ರಾಮಾಂತರ ಠಾಣೆ ಪಿಎಸ್ಐ ಮಹೇಶ್ ಗೌಡ ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ. ಬೆಂಬಲಿಗರ ಟಿಪ್ಪರ್ ವಶಕ್ಕೆ ಪಡೆದಿದ್ದನ್ನು ಪ್ರಶ್ನಿಸಿದ್ದಕ್ಕೆ ಕಾಂಗ್ರೆಸ್ ಮುಖಂಡ ಮಂಜಣ್ಣನ ಎದೆ ಹಾಗೂ ಬೆನ್ನು ಭಾಗಕ್ಕೆ ಹೊಡೆದು ಪಿಎಸ್ಐ ಮಹೇಶ್ ಗೌಡ ದರ್ಪ ತೋರಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಸ್ವಸ್ಥಗೊಂಡ ಕಾಂಗ್ರೆಸ್ ಮುಖಂಡ ಮಂಜಣ್ಣರನ್ನ ಚಿತ್ರದುರ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪಿಎಸ್ಐ ಮಹೇಶ್ ಗೌಡ ಕುಡಿದ ಅಮಲಿನಲ್ಲಿ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಘಟನೆ ಬಗ್ಗೆ ಮಂಜಣ್ಣ ಎಸ್ಪಿ ರಂಜಿತ್ಗೆ ದೂರು ಕೊಟ್ಟಿದ್ದಾರೆ. ಆಸ್ತಿ ವಿಚಾರಕ್ಕೆ ಸಹೋದರರ ನಡುವೆ ಗಂಭೀರ ಹಲ್ಲೆ ನಡೆದಿದೆ. ಬಾಗಲಕೋಟೆಯ ಬಂಟನೂರು ಗ್ರಾಮದಲ್ಲಿ ನಡೆದಿದೆ. ಜಮೀನು ವಿವಾದ ನ್ಯಾಯಾಲಯದಲ್ಲಿ ಇತ್ಯರ್ಥಗೊಂಡಿದ್ರೂ ಸಹ ಆಸ್ತಿ ಜಗಳ ನಿಲ್ಲದೆ ಏಕಾಏಕಿ ಕಟ್ಟಿಗೆ ಮತ್ತು ಕೋಲುಗಳನ್ನು ತಂದು ಪಾಂಡು ಸಿಂಗರೆಡ್ಡಿ ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆಸಲಾಗಿದೆ.
ಘಟನೆಯಲ್ಲಿ ಒಂದೇ ಕುಟುಂಬದ 3 ತಲೆಗೆ ಕಟ್ಟಿಗೆ ಮತ್ತು ಕೋಲುಗಳಿಂದ ಹಲ್ಲೆಗೊಳಗಾಗಿ ಗಂಭೀರ ಗಾಯಗೊಂಡಿದ್ದಾರೆ. ನವೀನ್ ಸಿಂಗಾರೆಡ್ಡಿ, ರಮೇಶ್ ಸಿಂಗಾರೆಡ್ಡಿ ಹಾಗೂ ಗೋವಿಂದಪ್ಪ ಸಿಂಗಾರೆಡ್ಡಿ ಹಲ್ಲೆ ನಡೆಸಿದ ಆರೋಪಿಗಳು ಅಂತ ತಿಳಿದು ಬಂದಿದ್ದು, ಗಾಯಾಳುಗಳನ್ನ ಲೋಕಾಪುರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ಘಟನೆ ಲೋಕಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕಬ್ಬನ್ ಪಾರ್ಕ್ ಉದ್ಯಾನವನದಲ್ಲಿ ಯುವತಿ ಹುಚ್ಚಾಟ ಆಡಿರೋ ವಿಡಿಯೋ ಈಗ ವೈರಲ್ ಆಗಿದೆ. ಅಸಭ್ಯ ವರ್ತನೆ ಮಾಡಬೇಡಿ ಅಂತ ಫಲಕ ಇದ್ರೂ ಸಹ ಡೋಂಟ್ ಕೇರ್ ಅನ್ನುವಂತೆ ಪ್ರಿಯಕರನಿಗೆ ಯುವತಿ ಕಿಸ್ ಮಾಡಿದ್ದಾಳೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಖ್ಯಾತಿಶ್ರೀ ಪ್ರಿಯಕರನಿಗೆ ಲಿಪ್ ಕಿಸ್ ಮಾಡುವ ಮೂಲಕ ನಿಯಮ ಗಾಳಿಗೆ ತೂರಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಲು ಈ ರೀತಿ ವರ್ತಿಸಿದ್ದಾರೆಂದು ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಖ್ಯಾತಿಶ್ರೀ ವಿಡಿಯೋವನ್ನ ಪೊಲೀಸರಿಗೆ ಟ್ಯಾಗ್ ಮಾಡಿ ಅವರ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಚಿತ್ರದುರ್ಗದ ಭರಮಸಾಗರ ಗ್ರಾಮದಲ್ಲಿ ಡಿವಿಎಸ್ ವಸತಿ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಸಹಪಾಠಿಗಳ ಕಿರುಕುಳಕ್ಕೆ ಬೇಸತ್ತು ಮಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ತಂದೆ ಗಂಭೀರ ಆರೋಪಿಸಿದ್ದಾರೆ. ತಡರಾತ್ರಿ ನನ್ನ ಮಗನಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ. ಬಾಳೆಹಣ್ಣು ವಿಚಾರಕ್ಕೆ ದೈಹಿಕ ಹಿಂಸೆ ನೀಡಲಾಗಿದೆ. ಮೃತ ಬಾಲಕನ ತಂದೆ ತಕ್ಷಣ ತಪ್ಪಿತಸ್ಥರನ್ನ ಬಂಧಿಸುವಂತೆ ಒತ್ತಾಯ ಮಾಡಿದ್ದಾರೆ. ಕೊಟ್ರೇಶ್ ಹಾಸ್ಟೆಲ್ ಕಟ್ಟಡದಿಂದ ಜಿಗಿದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದ್ದು, ಮೃತದೇಹವನ್ನ ಭರಮಸಾಗರ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಸ್ಥಳಕ್ಕೆ ಇನ್ಸ್ಪೆಕ್ಟರ್ ಪ್ರಸಾದ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಸನದಲ್ಲಿ ನಾಪತ್ತೆ ನಾಟಕವಾಡಿದ ಮಹಿಳೆ ಕಥೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯಾಂಕಾ ಎಂಬ ಮಹಿಳೆ 9 ತಿಂಗಳು ಹೊತ್ತು ಹೆತ್ತ ಮಗನನ್ನ ಮರೆತು ಪ್ರಿಯಕರನ ಜೊತೆ ಹೋಗಲು ಪ್ರಯತ್ನಿಸಿದ ಘಟನೆ ಸಾಮಾಜಿಕ ಚರ್ಚೆಗೆ ಕಾರಣವಾಗಿದೆ. ಪ್ರಿಯಾಂಕಾ ತನಗೆ ಗಂಡನೊಂದಿಗೆ ಬಾಳಲು ಇಚ್ಛೆ ಇಲ್ಲದೆ 8 ವರ್ಷದ ಮಗನನ್ನ ಬಿಟ್ಟು ಪ್ರಿಯಕರ ಡೇವಿಡ್ ಜೊತೆ ಹೋಗಲು ಸಜ್ಜಾಗಿದ್ರು. ಬಳಿಕ ವಿಚಾರಣೆ ಸಂದರ್ಭದಲ್ಲಿ ಪ್ರಿಯಾಂಕಾ ಗಂಡನೊಂದಿಗೆ ಬಾಳಲು ಒಪ್ಪಿಲ್ಲ ಎಂಬ ಮಾಹಿತಿ ತಿಳಿದು ಬಂದಿದೆ. ಪೊಲೀಸರು ಪ್ರಿಯಾಂಕನನ್ನ ಸಾಂತ್ವನ ಕೇಂದ್ರಕ್ಕೆ ಕರೆದೊಯ್ದಿದ್ದಾರೆ. ನಂತರ ಪ್ರಿಯಾಂಕಾ ಮತ್ತು ಪ್ರಿಯಕರ ಡೇವಿಡ್ ವಿಚಾರಣೆ ನಡೆಸಿ ಸುರಕ್ಷಿತವಾಗಿ ಕುಣಿಗಲ್ಗೆ ವಾಪಸ್ಸು ಕಳುಹಿಸಲಾಗಿದೆ. ಜೀವದ ಹಂಗು ತೊರೆದು ಜೀಪ್ ಮೇಲೆ 70 ವರ್ಷದ ವೃದ್ಧರು ಪ್ರಯಾಣಿಸುವ ಸ್ಥಿತಿ ಬೀದರ್ನ ಯಕಲೂರು ಗ್ರಾಮದಲ್ಲಿದೆ. ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಇಲ್ಲದೆ ಜನರು ಪರದಾಡುವಂತಾಗಿದೆ. ಬಸ್ ಇಲ್ಲದೆ 70 ವರ್ಷದ ವೃದ್ಧರು ಸಹ ಜೀಪ್ ಟಾಪ್ ಮೇಲೆ ಕುಳಿತು ಪ್ರಯಾಣಿಸುವ ದುಸ್ಥಿತಿ ಎದುರಾಗಿದೆ. ಸಾರಿಗೆ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ನಿತ್ಯವೂ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ನಮ್ಮ ಕಷ್ಟ ಕೇಳುವವರೇ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ನಡೆಯಲು ಶಕ್ತಿ ಇಲ್ಲದೆ ಆಸ್ಪತ್ರೆಗೆ ಮತ್ತು ಮಾರುಕಟ್ಟೆಗೆ ಹೋಗಲು ವೃದ್ಧರು ಕಷ್ಟಪಡುವಂತಾಗಿದೆ. ನಮ್ಮೂರಿಗೆ ಬಸ್ ಇಲ್ಲ ಅಂತ ಗ್ರಾಮಸ್ಥರು ಅಳಲು ತೋಡ್ಕೊಂಡಿದ್ದಾರೆ. ಕೇಳಿ ಹಂಪ್ ಕಾಣದೆ ಬೈಕ್ನಲ್ಲಿ ಬಿದ್ದು ಯುವಕ ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗದ ಎಲ್ಬಿಎಸ್ ಫ್ಲೈಓವರ್ ಬಳಿ ನಡೆದಿದೆ. ಉಲ್ಲಾ ಮೃತ ದುರ್ದೈವಿ. 2 ದಿನದ ಹಿಂದೆ ಹಂಪ್ ಕಾಣಿಸದೆ ಬೈಕ್ನಿಂದ ಬಿದ್ದು ಗಾಯಗೊಂಡಿದ್ದ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಮಹಾನಗರ ಪಾಲಿಕೆ ನಿರ್ಮಿಸಿರುವ ಅವೈಜ್ಞಾನಿಕ ಹಂಪ್ಗೆ ಯುವಕ ಬಲಿಯಾಗಿದ್ದಾನೆ. ಹಂಪ್ ಕಾಣದೆ ಬೈಕ್ನಲ್ಲಿ ಬಿದ್ದಿರುವ ಭಯಾನಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಿಂಬದಿಯಿಂದ ವೇಗವಾಗಿ ಬಂದ ಕಾರು ಟ್ರ್ಯಾಕ್ಟರ್ಗೆ ಡಿಕ್ಕಿಯಾಗಿ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಕುಣಿಗಲ್ನ ಹೆರೂರು ಬ್ರಿಡ್ಜ್ ಬಳಿ ನಡೆದಿದೆ. ಕೆಂಪೇಗೌಡ ಮೃತ ದುರ್ದೈವಿ. ಕಾರು ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಟ್ರ್ಯಾಕ್ಟರ್ ಪಲ್ಟಿಯಾಗಿದ್ದು ಸ್ಥಳಕ್ಕೆ ಕುಣಿಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಇನ್ನು ಘಟನೆ ಕುಣಿಗಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಜಾತ್ರೆಯಲ್ಲಿ ಜಗಳ ಬಿಡಿಸಿದ ಹೋಮ್ ಗಾರ್ಡ್ ಮೇಲೆ ಯುವಕರ ಗುಂಪು ಹಲ್ಲೆ ನಡೆಸಿದೆ. ಮೈಸೂರಿನ ನಂಜನಗೂಡು ತಾಲೂಕಿನ ಯಚಗುಂಡ್ಲ ಗ್ರಾಮದಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಜಾತ್ರೆಯಲ್ಲಿ ಹೋಮ್ ಗಾರ್ಡ್ ಕುಡಿದು ಗಲಾಟೆ ನಡೆಸ್ತಾ ಇದ್ದ ಯುವಕರನ್ನ ಜಗಳ ಬಿಡಿಸಿ ಮನೆಗೆ ಕಳುಹಿಸಿದ್ರು. ಮರುದಿನ ಮಹದೇವಸ್ವಾಮಿ, ರಮೇಶ್ ಮತ್ತು ಯುವಕರ ತಂಡ ರಂಗಸ್ವಾಮಿ ಮೇಲೆ ಹಲ್ಲೆ ನಡೆಸಿದಂತೆ ಆರೋಪಿಸಲಾಗಿದೆ. ಅಲ್ಲದೆ ಬೈಕ್ ಕಿತ್ಕೊಂಡು ಬೆಂಕಿ ಹಾಕಲು ಯತ್ನಿಸಲು ಪ್ರಯತ್ನಿಸಿದ್ರು. ರಂಗಸ್ವಾಮಿ ಯುವಕರಿಂದ ತಪ್ಪಿಸಿಕೊಂಡು ಓಡಿ ಪರಾರಿಯಾಗಿದ್ದಾರೆ. ಘಟನೆ ನಡೆದಿದ್ದು 4 ದಿನಗಳಾದರೂ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರಿಸ್ತಾ ಇದ್ದಾರೆ.
ಮನೆ ಮುಂದೆ ಬೈಕ್ ನಿಲ್ಲಿಸಿದ್ದಕ್ಕೆ 2 ಕುಟುಂಬದವರು ಹೊಡೆದಾಡಿಕೊಂಡಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮದಲ್ಲಿ ಘಟನೆ ನಡೆದಿದೆ. ಬೈಕ್ ನಿಲ್ಲಿಸಿದ ವಿಚಾರಕ್ಕೆ ಒಂದೇ ಕುಟುಂಬದ 6 ಜನರ ಮೇಲೆ 8 ಮಂದಿಯಿಂದ ಹೊಡೆದಾಟ ನಡೆದಿದೆ. ಹಲ್ಲೆಯಲ್ಲಿ ಕೈಯಲ್ಲಿ ದೊಣ್ಣೆ, ಮಾರಕಾಸ್ತ್ರಗಳನ್ನು ಬಳಸಿಕೊಂಡು ತಲೆಗೆ ಹೊಡೆದು ಗಾಯಗೊಳಿಸಲಾಗಿದೆ. ಈ ಘಟನೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಯುವರಾಜ್ ಕುಟುಂಬಸ್ಥರು ಗಲಾಟೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಘಟನೆ ಸಂಬಂಧ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಮ್ಮ ನನ್ಗೂ ಹೊಡೆದ ಅಮ್ಮ ನನ್ಗೂ ಹೊಡೆದ ದಾವಣಗೆರೆ ಜಿಲ್ಲಾ ಕೋರ್ಟ್ಗೂ ಕಿಡಿಗೇಡಿಗಳಿಂದ ಬಾಂಬ್ ಬೆದರಿಕೆ ಕರೆ ಬಂದಿದ್ದು, ಬಾಂಬ್ ಬೆದರಿಕೆಯಿಂದ ಕೆಲಕಾಲ ಆತಂಕ ಸೃಷ್ಟಿಸಿತು. ಪಿಬಿ ರಸ್ತೆ ಬಳಿ ಇರುವ ಜಿಲ್ಲಾ ನ್ಯಾಯಾಲಯಕ್ಕೆ ತಮಿಳುನಾಡಿನಿಂದ ಅನಾಮಧೇಯ ವ್ಯಕ್ತಿ ಮೇಲ್ ಕಳುಹಿಸಲಾಗಿದೆ ಅಂತ ಮಾಹಿತಿ ಗೊತ್ತಾಗಿದೆ. ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಕೋರ್ಟ್ ಕಲಾಪ ಸ್ಥಗಿತಗೊಳಿಸಲಾಗಿದ್ದು, ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳ ಭೇಟಿ ನೀಡಿ ಪರಿಶೀಲಿಸಲಾಗಿದೆ. ಇತ್ತ ಧಾರವಾಡ ಹೈಕೋರ್ಟ್ಗೂ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಕರೆ ಬಂದಿದ್ದು, ಕೋರ್ಟ್ನಿಂದ ಎಲ್ಲಾ ವಕೀಲರು ಹೊರ ಓಡಿ ಬಂದಿದ್ದಾರೆ. ಇದೇ ರೀತಿಯ ಬೆದರಿಕೆಯ ಸಂದೇಶ 1 ತಿಂಗಳ ಹಿಂದೆ ಕೂಡ ಹೈಕೋರ್ಟ್ಗೆ ಬಂದಿತ್ತು. ಸ್ಥಳಕ್ಕೆ ಗರಗ್ ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನ ದಳ ಸಹ ಸಹಾಯ ಪಡೆದು ಸ್ಥಳವನ್ನು ಸಂಪೂರ್ಣವಾಗಿ ಪರಿಶೀಲಿಸಿದರು. ಮಂಡ್ಯದ ಕೋರ್ಟ್ಗೆ ಬಾಂಬ್ ಬೆದರಿಕೆ ಕರೆ ಬಂದಿದ್ದು, ಆವರಣದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಕೋರ್ಟ್ ಕಲಾಪ ಸ್ಥಗಿತಗೊಳಿಸಿ ಜಡ್ಜ್ ವಕೀಲರು ಹೊರ ಬಂದಿದ್ದಾರೆ. ಸ್ಥಳಕ್ಕೆ ಸ್ಕ್ವಾಡ್ ನಿಷ್ಕ್ರಿಯ ದಳ ಆಗಮಿಸಿ ನ್ಯಾಯಾಲಯದ ಕಟ್ಟಡ ಸೇರಿ ಆವರಣವನ್ನು ಪರಿಶೀಲಿಸಿದ್ದಾರೆ. ಕೋರ್ಟ್ನ ಜಡ್ಜ್ ಒಬ್ಬರ ಮೇಲ್ಗೆ ಬಾಂಬ್ ಬೆದರಿಕೆ ಸಂದೇಶ ಬಂದಿದೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಭ್ರಮಾಚರಣೆಯೊಂದಿಗೆ ನಡೆಯಿತು. ಮಠದ ಆವರಣದಲ್ಲಿ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ರಥೋತ್ಸವಕ್ಕೂ ಮುನ್ನ ಪೂಜಾ ವಿಧಿವಿಧಾನಗಳಿಗೆ ಚಾಲನೆ ನೀಡಿದರು. ರಥೋತ್ಸವದ ಮುಂಭಾಗದಲ್ಲಿ ಮಠದ ವಿದ್ಯಾರ್ಥಿಗಳು ವಿವಿಧ ಕಲಾ ಪ್ರಕಾರಗಳನ್ನು ಪ್ರದರ್ಶಿಸಿದರು. ಸುಮಾರು 100 ಅಡಿ ಎತ್ತರದ ರಥವನ್ನು ಭಕ್ತರು ಎಳೆದು ಪುನೀತರಾದರು. ವಿಜಯನಗರದ ಜನನಿ ಬೀಡ ಪ್ರದೇಶದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಐತಿಹಾಸಿಕ ಹಂಪಿಯ ಜನತಾ ಫ್ಲಾಟ್ ಪ್ರದೇಶದಲ್ಲಿ ವಿರೂಪಾಕ್ಷ ದೇಗುಲದ ಕೂಗಳತೆ ದೂರದಲ್ಲೇ ಚಿರತೆ ಕಂಡುಬಂದಿದೆ. ಚಿರತೆ ಓಡಾಟದ ದೃಶ್ಯವನ್ನು ನೋಡಿದ ನೆರೆಹೊರೆಯ ಮನೆ ಮಾಲೀಕರು ಮತ್ತು ಜನರು ಭಯಭೀತರಾಗಿದ್ದಾರೆ. ಈ ಘಟನೆಯನ್ನ ಸಿಸಿಟಿವಿ ದೃಶ್ಯಗಳಲ್ಲಿ ದಾಖಲಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ರಾಜ್ಯಾದ್ಯಂತ ಶಿವರಾತ್ರಿ ಸಂಭ್ರಮ ಜೋರಾಗಿತ್ತು. ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಪುರಾಣ ಪ್ರಸಿದ್ಧ ದಕ್ಷಿಣ ಕಾಶಿ ಕಳಸೇಶ್ವರ ಸ್ವಾಮಿಗೆ ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ನಿರಂತರ ಹೋಮ ಹವನ ಮಾಡಲಾಯಿತು. ಬೆಳಗ್ಗೆಯಿಂದ ನಿರಂತರ ಶತರು ರುದ್ರಾಭಿಷೇಕ, ಏಕವಾರ ರುದ್ರಾಭಿಷೇಕ, ಏಕದಶಾವಾರ ರುದ್ರಾಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕ ಮಾಡಲಾಯಿತು. ಮಧ್ಯರಾತ್ರಿ 1 ಗಂಟೆ ನಂತರ ಮಹಾರಂಗ ಪೂಜೆ, ಅಷ್ಟವಧಾನ ಸೇವೆ ಹಾಗೂ ಮಹಾಮಂಗಳಾರತಿ ನಡೆಯಿತು. ಇದಾದ ಮೇಲೆ ಪೇಟೆ ಉತ್ಸವಗಳು ನಡೆದವು. ಶಿವಮೊಗ್ಗದಲ್ಲೂ ಶಿವರಾತ್ರಿ ಸಡಗರ ಮನೆ ಮಾಡಿತು. ನಗರದ ವಿವಿಧೆಡೆ ರಾತ್ರಿಯಿಡೀ ವಿಶೇಷ ಪೂಜೆ ಜಾಗರಣೆ ಮಾಡಲಾಯಿತು. ಗುಡ್ಡದ ಮಲ್ಲೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯಿತು. ಇನ್ನು ವಿನೋಬ ನಗರದ ಶಿವಾಲಯ ಸೇರಿ ಹಲವೆಡೆ ಹೋಮ ಹವನ ನೆರವೇರಿತು. ವಿಶೇಷ ಪೂಜೆ ಜೊತೆಗೆ ರಾತ್ರಿಯಿಡೀ ಶಿವನ ಆರಾಧನೆ ಮಾಡ್ತಾ ಜನ ಜಾಗರಣೆ ಮಾಡಿದ್ರು.
ಪುರದಾಳುನಲ್ಲಿ ಉದ್ಭವ ಬಸವೇಶ್ವರ ಜಾತ್ರೋತ್ಸವ ಸಡಗರದಿಂದ ನಡೆಯಿತು. ನಗರದ ರಾಜಾಜಿನಗರದಲ್ಲಿರುವ ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರದಲ್ಲಿ ಶಿವರಾತ್ರಿಯ ಮಾರನೇ ದಿನದಂದು ಗಿರಿಜಾ ಕಲ್ಯಾಣೋತ್ಸವ ಅದ್ಧೂರಿಯಾಗಿ ನಡೆಯಿತು. ಈ ಕಲ್ಯಾಣೋತ್ಸವದಲ್ಲಿ ಶಿವ ಮತ್ತು ಪಾರ್ವತಿಯ ವಿವಾಹವನ್ನ ಆಚರಿಸುವ ಉತ್ಸವದೊಂದಿಗೆ ಭಕ್ತರು ಭಾಗವಹಿಸಿದರು. ನಿನ್ನೆಯಿಂದ ಅಭಿಷೇಕ ರುದ್ರ ಹೋಮಗಳು ನೆರವೇರಿದ್ವು. ಈ ಸಂದರ್ಭದಲ್ಲಿ 50ರಿಂದ 60 ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇಂದು ಗಿರಿಜಾ ಕಲ್ಯಾಣೋತ್ಸವಕ್ಕೆ ಸಾವಿರಾರು ಭಕ್ತರು ಹಾಜರಾಗಿದ್ದು ರಾಜಾಜಿನಗರದ ಬೀದಿಗಳಲ್ಲಿ ಸ್ವಾಮಿ ಉತ್ಸವ ಮೂರ್ತಿ ಜೊತೆ ಉತ್ಸವ ನಡೆಯಿತು. ಶಬರಿಮಲೆ ದೇಗುಲಕ್ಕೆ ಮಹಿಳೆಯರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸುವಂತೆ ಸೆಪ್ಟೆಂಬರ್ 2018ರ ತೀರ್ಪು ಮರುಪರಿಶೀಲನಾ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಅಂಗೀಕರಿಸಿದೆ. 9 ನ್ಯಾಯಮೂರ್ತಿಗಳ ಪ್ರತ್ಯೇಕ ಪೀಠವು ಏಪ್ರಿಲ್ 7ರಿಂದ ಅರ್ಜಿ ವಿಚಾರಣೆ ನಡೆಸಲಿದ್ದು ಏಪ್ರಿಲ್ 22ರಂದು ಮುಕ್ತಾಯಗೊಳಿಸಲು ಉದ್ದೇಶಿಸಲಾಗಿದೆ. ಸುಪ್ರೀಂ ಕೋರ್ಟ್ ಸಿಜೆಐ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಾಯಿಲ್ಮಲ್ಯ ಬಾಗ್ಚಿ ಮತ್ತು ವಿಪುಲ್ ಎಂ ಪಾಂಚೋಲಿ ಅವರಿದ್ದ ನ್ಯಾಯಪೀಠವು ಈ ತೀರ್ಮಾನ ಪ್ರಕಟಿಸಿದೆ. 9 ನ್ಯಾಯಾಧೀಶರ ಪೀಠ ಸಂಯೋಜನೆಯನ್ನ ಸಿಜೆಐ ಆಡಳಿತಾತ್ಮಕ ಆದೇಶದ ಮೂಲಕ ಪ್ರತ್ಯೇಕವಾಗಿ ಘೋಷಿಸಲಾಗಿದೆ. 2026ರ ವರ್ಷದ ಮೊದಲ ಸೂರ್ಯಗ್ರಹಣ ನಾಳೆ ಗೋಚಾರವಾಗಲಿದೆ. ಇದನ್ನ ರಿಂಗ್ ಆಫ್ ಫೈರ್ ಅಂತ ಕರೆಯಲಾಗುತ್ತೆ. ಭಾರತದಲ್ಲಿ ಕಂಕಣ ಸೂರ್ಯಗ್ರಹಣ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಗ್ರಹಣವು ಮಂಗಳವಾರ ಮಧ್ಯಾಹ್ನ 3:26ಕ್ಕೆ ಪ್ರಾರಂಭವಾಗಿ ಸಾಯಂಕಾಲ 4:57ಕ್ಕೆ ಮುಗಿಯಲಿದೆ. ಕಂಕಣ ಸೂರ್ಯಗ್ರಹಣ ಸಂಭವಿಸಲಿದ್ದು 2 ನಿಮಿಷ 20 ಸೆಕೆಂಡ್ ಇರಲಿದೆ. ಈ ಗ್ರಹಣ ಭಾರತದಲ್ಲಿ ಗೋಚರ ಆಗುವುದಿಲ್ಲ. ಅಂಟಾರ್ಟಿಕಾ, ದಕ್ಷಿಣ ಆಫ್ರಿಕಾದ ಪ್ರದೇಶದಲ್ಲಿ, ದಕ್ಷಿಣ ಆಫ್ರಿಕಾ, ಟಾಂಜಾನಿಯಾ, ಜಾಂಬಿಯಾ ದೇಶಗಳಲ್ಲಿ ಗೋಚಾರವಾಗಲಿದೆ. ಆಕಾಶ ವೀಕ್ಷಕರು ವಿಶೇಷ ವೀಕ್ಷಣಾ ಸಾಧನಗಳನ್ನು ಬಳಸಿಕೊಂಡು ಗ್ರಹಣ ವೀಕ್ಷಿಸಲಿದ್ದಾರೆ. ಕಚ್ಚಾ ಬಾಂಬ್ ತಯಾರಿಕೆ ವೇಳೆ ಆಕಸ್ಮಿಕ ಸ್ಫೋಟಗೊಂಡ ಪರಿಣಾಮ 4 ಮಂದಿ ಗಾಯಗೊಂಡಿದ್ದಾರೆ. ಒಡಿಶಾದ ರಾಜಧಾನಿ ಭುವನೇಶ್ವರದಲ್ಲಿ ನಡೆದಿದೆ. ಸುಂದರಪಾದ ಪ್ರದೇಶದ ಆಜಾದ್ ನಗರದ ಮನೆಯೊಂದರ ತಾರಸಿಯಲ್ಲಿ ಬಾಂಬ್ ತಯಾರಿಕೆ ವೇಳೆ ಆಕಸ್ಮಿಕವಾಗಿ ಭಾರೀ ಬಾಂಬ್ ಸ್ಫೋಟವಾಗಿದೆ. ಕಚ್ಚಾ ಬಾಂಬ್ಗಳನ್ನು ಜೋಡಿಸ್ತಾ ಇದ್ದ ಮನೆಯೊಳಗೆ ಸ್ಫೋಟ ಸಂಭವಿಸಿದೆ. ಈ ಸಂದರ್ಭದಲ್ಲಿ ತಾರಸಿಯಲ್ಲಿದ್ದ ರೌಡಿ ಶೀಟರ್ ಶಹನವಾಜ್ ಮಲಿಕ್ ಸೇರಿದಂತೆ ಆತನ 4 ಕುಟುಂಬಸ್ಥರು ಗಾಯಗೊಂಡಿದ್ದಾರೆ. ಸ್ಫೋಟದ ಸಿಸಿಟಿವಿ ದೃಶ್ಯ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ವೈರಲ್ ಆಗ್ತಾ ಇದೆ. ಬೇಕಂತಲೇ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಜನಪ್ರಿಯ ಘೋಷಣೆ ಕೈಬಿಟ್ಟೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಖಾಸಗಿ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನವೊಂದರಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಯಾವುದೇ ಜನಪ್ರಿಯ ಘೋಷಣೆಗಳನ್ನು ಮಾಡಲಿಲ್ಲ. ಬದಲಿಗೆ ನಮ್ಮ ಗಮನ ಉದ್ಯೋಗ ಸೃಷ್ಟಿ, ಸುಸ್ಥಿರ ಬೆಳವಣಿಗೆಗೆ, ಮೂಲಸೌಕರ್ಯ ಅಭಿವೃದ್ಧಿ ನಮ್ಮ ಆದ್ಯತೆಯಾಗಿದ್ದು ಇದು ಅಭಿವೃದ್ಧಿ ಹೊಂದಿದ ದೇಶ ನಿರ್ಮಾಣಕ್ಕೆ ಬುನಾದಿಯಾಗಿದೆ ಅಂತ ಹೇಳಿದರು. ತಂತ್ರಜ್ಞಾನ ಜಗತ್ತಿನಲ್ಲಿ ಎಐ ದಿನಕ್ಕೊಂದು ತಲ್ಲಣ ಸೃಷ್ಟಿಸ್ತಾ ಇದೆ. ಈ ನಡುವೆಯೇ ಭಾರತ ಇದೇ ಮೊದಲ ಬಾರಿಗೆ ಜಾಗತಿಕ ಎಐ ಶೃಂಗಸಭೆ ಆಯೋಜಿಸಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪ್ರಧಾನಿ ಮೋದಿ ಇಂದು ಸಂಜೆ 5 ಗಂಟೆಗೆ ಎಐ ಶೃಂಗಸಭೆಗೆ ಚಾಲನೆ ನೀಡಲಿದ್ದಾರೆ. ವಿಶ್ವದಾದ್ಯಂತ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಗಮನ ಸೆಳೆದಿರುವ ಈ ಸಮ್ಮೇಳನದಲ್ಲಿ ವಿಶ್ವದ ಪ್ರಮುಖ ಎಐ ತಜ್ಞರು, ಟೆಕ್ನಾಲಜಿ ಕಂಪನಿಗಳ ಮುಖ್ಯಸ್ಥರು ಪಾಲ್ಗೊಳ್ಳಲಿದ್ದಾರೆ. ದೆಹಲಿಯ ಭಾರತ್ ಮಂಟಪ್ನಲ್ಲಿ ಈ 5 ದಿನಗಳ ಕಾಲ ಎಐ ಇಂಪ್ಯಾಕ್ಟ್ ಶೃಂಗ ಮತ್ತು ಎಐ ಇಂಪ್ಯಾಕ್ಟ್ ಎಕ್ಸ್ಪೋ ಆಯೋಜಿಸಲಾಗಿದೆ.